ಸದಾ ಹೊಸತನಕ್ಕೆ ಹೆಸರುವಾಸಿಯಾಗಿರುವ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಇದೀಗ ಮತ್ತೊಮ್ಮೆ ತಮ್ಮ ಕ್ರಿಯಾಶೀಲ ಚಟುವಟಿಕೆಗೆ ಸುದ್ದಿಯಾಗಿದ್ದಾರೆ. ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿರುವ ಮೇಲುಕೋಟೆ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಆಲಿಸಲು ವಿಶೇಷ ಮೊಬೈಲ್ ಆಪ್ ಪರಿಚಯಿಸುವ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ನೂತನ ಮೊಬೈಲ್ ತಂತ್ರಜ್ಞಾನದ ಮೂಲಕ ಜನರ ಸಮಸ್ಯೆಗಳ ಪಟ್ಟಿ ಮಾಡಿ ಕ್ಷೇತ್ರದ ಜನರ ಸಮಸ್ಯೆಗಳ ನಿವಾರಣೆಗೆ ಶಾಸಕರು ಮುಂದಾಗಿದ್ದಾರೆ. ಸರ್ಕಾರಿ ಕಚೇರಿಗೆ ಜನ ಅಲೆಯುವುದನ್ನು ತಪ್ಪಿಸಲು ನೂತನ ಮೊಬೈಲ್ ಆಪ್ ಸಿದ್ಧಪಡಿಸಲಾಗಿದ್ದು, ಆಪ್ನಲ್ಲಿ ಜನರ ಸಮಸ್ಯೆ ಹಾಗೂ ಬೇಡಿಕೆಯನ್ನ ಆಲಿಸಿ ಪಟ್ಟಿ ಮಾಡಲು ವಿಶೇಷ ತಂಡವನ್ನು ಸಹ ರಚನೆ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತರನ್ನ ಒಳಗೊಂಡಿರುವ ಟೀಮ್ ಜನರ ಸಂಕಷ್ಟಕ್ಕೆ ಸ್ಪಂದಿಸಲಿದೆ. ಮನೆ ಮನೆಗೆ ತೆರಳಿ ಜನರ ಸಮಸ್ಯೆಗಳನ್ನು ಪಟ್ಟಿ ಮಾಡಲಿರುವ ಆಶಾ ಅಂಗನವಾಡಿ ಕಾರ್ಯಕರ್ತರು ಪರಿಹಾರ ದೊರಕಿಸಿಕೊಡುವ ಪ್ರಯತ್ನವನ್ನ ಮಾಡಲಿದ್ದಾರೆ. ಈಗಾಗಲೇ ಕ್ಷೇತ್ರದಲ್ಲಿ ಸರ್ವೆ ಕಾರ್ಯ ಶುರು ಮಾಡಿರುವ ಟೀಮ್ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆ, ಗ್ರಾಮದಲ್ಲಿನ ಮೂಲಭೂತ ಸೌಕರ್ಯ ಸಮಸ್ಯೆ, ಸ್ಮಶಾನ ಭೂಮಿ ಸೇರಿದಂತೆ ಹಲವಾರು ಸಮಸ್ಯೆಗಳ ಪಟ್ಟಿ ಮಾಡಿ ನಿವಾರಣೆ ಮಾಡಲು ಕಾರ್ಯೋನ್ಮುಖವಾಗಿದೆ. ಈಗ ಅಲ್ಲಿ ಕುತ್ಕೊಂಡು ನಾವು ಅಪ್ಲಿಕೇಶನ್ ಇಸ್ಕೋಬೇಕಾದ್ರೆ ಮೆಜಾರಿಟಿ ಸಮಸ್ಯೆಗಳು ಬರ್ತಿದ್ದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಮಸ್ಯೆಗಳು. ಇನ್ನೊಂದು ಸ್ವಲ್ಪ ಜಾಸ್ತಿ, ಇನ್ನೊಂದು ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಯಾವುದು ಜಾಸ್ತಿ ಸಮಸ್ಯೆ ಅಂತ ಹೇಳಿದ್ರೆ ಪಂಚಾಯಿತಿ ಆದಮೇಲೆ KEB ಈ ಥರ, ಆಮೇಲೆ ನೀರಾವರಿ ಸಮಸ್ಯೆಗಳು, ಈ ಎಲ್ಲ ಡಿಪಾರ್ಟ್ಮೆಂಟ್ದು ಸಮಸ್ಯೆಗಳನ್ನು ಜನರು ನಮ್ಮ ಹತ್ರ ದಿನನಿತ್ಯ ತರ್ತಾ ಇದ್ರು. ಅದನ್ನು ನಾವುಗಳು ಅಲ್ಲಿ ಬರೋದು ಬೇಡ, ನಾವೇ ನಿಮ್ಮ ಹತ್ರ ಬರ್ತೀವಿ ಅಂತಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ಅವರು ಇಲ್ಲೇ ಬಂದು ಕೆಲಸ ಮಾಡೋಕ್ಕೆ ಮಾಡಿದ್ವಿ. 8 ಟೀಮ್ ಮಾಡಿದ್ದೀವಿ. 10 ದಿನಗಳಿಂದ ಪ್ರತಿ ಮನೆಗೂ ಹೋಗಿ ಸರ್ವೆ ಮಾಡ್ಕೊಂಡು ಬಂದಿದ್ದಾರೆ. ನಾವೇ ಒಂದು ಮೊಬೈಲ್ ಆ್ಯಪ್ನ ಡೆವಲಪ್ ಮಾಡಿದ್ದೀವಿ. ಆ ಮೊಬೈಲ್ ಆ್ಯಪಲ್ಲಿ ನಾವು ಏನು ಮಾಡಿದ್ದೀವಿ, ವೋಟರ್ ID ಲೋಡ್ ಮಾಡಿದ್ದೀವಿ. ಸಾರ್ವಜನಿಕವಾಗಿ ಇರೋಂಥ ಸಮಸ್ಯೆಗಳೇನಿದೆ, ಈಗ ಸ್ಮಶಾನ ಇಲ್ಲ ಅಂತಾರೆ, ಆಟದ ಮೈದಾನ ಇಲ್ಲ ಅಂತಾರೆ, ಮೋರಿಗಳು ಸರಿ ಇಲ್ಲ ಅಂತಾರೆ, ರಸ್ತೆ ಸರಿ ಇಲ್ಲ ಅಂತಾರೆ, ಇವೆಲ್ಲನೂ ಅದು ಸೆಪ್ರೇಟಾಗಿ ನಾವು ಡಾಕ್ಯುಮೆಂಟ್ ಮಾಡ್ತಾಯಿದ್ದೀವಿ. ರಿಯಾಕ್ಟಿವ್ ಗವರ್ನೆನ್ಸ್ ಬದಲು ಪ್ರೊಆಕ್ಟಿವ್. ಈಗ ನಮಗೆ ಏನಂದರೆ ಅರ್ಜಿ ಕೊಟ್ಟು ನಾವು ಆಮೇಲೆ ಕೆಲಸ ಮಾಡ್ತಾಯಿದ್ದೀವಿ. ಅರ್ಜಿ ಕೊಡದೆ ನಾವು ಹೆಂಗೆ ಸರ್ಕಾರಿ ಸವಲತ್ತುಗಳನ್ನು ಮನೆ ಬಾಗಿಲಿಗೆ ತಲುಪಿಸಬೇಕನ್ನೋ. ಇನ್ನು ನೂತನ ಮೊಬೈಲ್ ಆಪ್ ಬಗ್ಗೆ ಮಾಹಿತಿ ಹಂಚಿಕೊಂಡ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ.